ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಅಂತ ನಾವೇನು ಕರಿತೀವಿ, ಈ ಬೆಂಗಳೂರಿನಿಂದ ನಾವು ಅದೆಂತಹ ವಾರ್ತೆಗಳನ್ನು ಕೇಳಿಕೊಂಡು ಬರ್ತಾ ಇದ್ದೇವೆ ಅಂತ ನಿಜಕ್ಕೂ ಆಶ್ಚರ್ಯವನ್ನು ತರುವಂತಹ ವಿಚಾರಗಳು. ಇದೀಗ ಬರ್ತಾ ಇರುವಂತಹ ಅತಿ ದೊಡ್ಡ ಸುದ್ದಿ ಅಂತ ಹೇಳಿದರೆ, ಭಕ್ತಿ ಮತ್ತು ಪೂಜೆ ಪುರಸ್ಕಾರದ ವಿಚಾರದಲ್ಲಿ ದೊಡ್ಡ ಅನಾಚಾರಗಳು ನಡೀತಾ ಇರುವಂಥದ್ದು ಬೆಂಗಳೂರಿನಲ್ಲಿ. ಮನೆಯಲ್ಲಿ ಕುಟುಂಬದಲ್ಲಿ ಕಷ್ಟ ಇದೆ ಅಂತ ಹೇಳಿಕೊಂಡು ಬಂದಂತಹ ಮಹಿಳೆಗೆ ತೀರ್ಥದಲ್ಲಿ ಅಮಲು ಪದಾರ್ಥವನ್ನು ಕೊಟ್ಟು ಆಕೆಯನ್ನು ಅತ್ಯಾಚಾರ ಮಾಡಿದಂತಹ ಘಟನೆ ಬೆಂಗಳೂರಿನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಇದಕ್ಕಿಂತಲೂ ನಿಷ್ಠೂರವಾದಂತಹ ನಿಕೃಷ್ಟವಾದಂತಹ ಸುದ್ದಿಯನ್ನು ನಾವು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಭಾವನಾತ್ಮಕವಾದಂತಹ ವಿಚಾರಗಳಲ್ಲೂ ಕೂಡ ಮಹಿಳೆಗೆ ಇವತ್ತು ಶೋಷಣೆ ಆಗ್ತಾ ಇರುವಂಥದ್ದು. ನಂಬಿಕೊಂಡು ಹೋದವಳ ಬಾಳನ್ನೇ ನರಕ ಮಾಡಿಬಿಟ್ಟಂತಹ ಕಪಟಿ ಜ್ಯೋತಿಷಿಯ ಅಸಲಿ ಮುಖವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕುಂಬಳಕೋಡು ನಿವಾಸಿ ಜ್ಯೋತಿಷಿಯಾಗಿರುವಂತಹ ಮೋಹನ್ ಕುಮಾರ್ 35 ವರ್ಷದ ಯುವಕನ ಮೇಲೆ ಇವಾಗ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ನೋಡಿ, ಆರಂಭಿಕ ಹಂತದಲ್ಲಿ ತನ್ನದೇ ತಂಗಿಯನ್ನು ರಾಜಾಜಿನಗರದಲ್ಲಿರುವಂತಹ ಬ್ಯೂಟಿ ಪಾರ್ಲರ್ಗೆ ಸೇರಿಸೋಕೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ಬ್ಯೂಟಿಷಿಯನನ್ನು ಪರಿಚಯ ಆಗ್ತಾನೆ ಈ ಒಂದು ಜ್ಯೋತಿಷ. ನಂತರ ಕಷ್ಟ ನಷ್ಟಗಳನ್ನು, ಜ್ಯೋತಿಷ ಅಲ್ವಾ, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ, ಹೇಗೂ ಪರಿಚಯ ಇರುವಂತಹ ವ್ಯಕ್ತಿ ಆತನ ತಂಗಿಯನ್ನೇ ಇಲ್ಲಿ ಬ್ಯೂಟಿ ಪಾರ್ಲರಲ್ಲಿ ಕಲಿಯೋಕೆ ಅಂತ ಬಿಟ್ಟಿದ್ದಾನೆ. ಸೊ ಆತನ ಜೊತೆಗೆ ಒಂದು ರೀತಿಯಲ್ಲಿ ಒಡನಾಟ ಆರಂಭ ಆಗುತ್ತೆ. ಒಡನಾಟ ಅಂದರೆ ಒಂದು ರೀತಿಯಲ್ಲಿ ಆತ್ಮೀಯತೆ ಇರುತ್ತೆ. ಸೊ ಒಂದು ಆತ್ಮೀಯತೆಯ ಬಲದಲ್ಲಿ ಆಕೆ ಆತನಲ್ಲಿ ತನ್ನ ಕಷ್ಟಗಳನ್ನು ಹೇಳ್ಕೊತಾಳೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಸೊ ಆರ್ಥಿಕ ವೃದ್ಧಿಗೋಸ್ಕರ ಪೂಜೆ ಮಾಡಬೇಕು ಅಂತ ಆಕೆಯನ್ನ, ಒಂದು ಮಹಿಳೆಯನ್ನ ಆತ ನಂಬಿಸಿಕೊಂಡಿದ್ದ. 2025 ಜೂನ್ 30 ರಾಮನಗರದ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ಬ್ಯೂಟಿ ಪಾರ್ಲರ್ನ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿಕೊಂಡಿದ್ದ. ಅಲ್ಲೇ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನವನ್ನು ಕೂಡ ಆತ ಮೊದಲನೇ ಬಾರಿ ಪಟ್ಟಿದ್ದ. ಅಲ್ಲಿಗೆ ಮುಗಿಲಿಲ್ಲ ಆತನ ಕಾಮಪುರಾಣ. ಆತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಅಂತ ಮತ್ತೆ ಇದೇ ಬ್ಯೂಟಿಷಿಯನ್ ಮಹಿಳೆಯನ್ನು ಕರ್ಕೊಂಡು ಹೋಗ್ತಾನೆ. ಅಂದರೆ ಆಕೆಯನ್ನು ಆರ್ಥಿಕವಾಗಿ ಸದೃಢ ಮಾಡೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಪೂಜೆಗಳು ಪುರಸ್ಕಾರಗಳನ್ನು ಎಲ್ಲದಕ್ಕೂ ಆಕೆಯನ್ನು ತನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಅಂತ ಹೋಗುವಂಥ ಸಂದರ್ಭದಲ್ಲೇ ಕಾರಿನಲ್ಲೇ ಲೈಂಗಿಕವಾಗಿ ಆಕೆಯನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇದೇ ವರ್ಷ ಅಂದರೆ 2026 ಫೆಬ್ರವರಿ 10 ಮನೆಗೆ ಆ ಒಂದು ಮಹಿಳೆಗೆ ದೀಕ್ಷೆ ಕೊಡ್ತೇನೆ ಅಂತ ಬಂದು ರೂಮಿನ ಒಳಗಡೆ ನಿಂತು ಮಗನನ್ನು ಮತ್ತು ಗಂಡನನ್ನು ಮನೆಯಿಂದ ಹೊರಗಡೆ ಕಳಿಸಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದ. ಆ ಒಂದು ದೀಕ್ಷೆಯಲ್ಲಿ ಪಾನಮತ್ತಾದಂತಹ ವಸ್ತುವನ್ನು ಉಪಯೋಗಿಸಿದ್ದ. ಆಕೆಗೆ ಕೊಡುವಂತಹ ಅಮಲು ಪದಾರ್ಥವನ್ನು ಉಪಯೋಗಿಸಿ ಆಕೆಯನ್ನು ಅತ್ಯಾಚಾರ ಮಾಡಿದ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಮೊದಲನೇ ಬಾರಿ, ಎರಡನೇ ಬಾರಿ, ನಂತರ ಮೂರನೇ ಬಾರಿ. ನೋಡಿ ಏನೆಲ್ಲ ಮಾಡ್ತಾರೆ ನೋಡಿ. ಒಂದು ರೀತಿಯಲ್ಲಿ ಭಾವನೆಗಳ ಮೇಲೆ ಆಟ ಆಡುವಂಥದ್ದು. ನೋಡಿ, ನಿಮಗೆ ಆರ್ಥಿಕವಾಗಿ ನಿಮಗೆ ಶ್ರೇಯ ಸಿಗುತ್ತೆ, ಶ್ರೇಯಸ್ಸನ್ನು ಮಾಡಿಸಿಕೊಡ್ತೀನಿ ಅಂತ ಹೇಳಿಕೊಂಡು ಜ್ಯೋತಿಷರು ಮಾಡ್ತಾ ಇರುವಂತಹ ಕಪಟ ನಾಟಕಗಳು. ಮುಂದಕ್ಕೆ ಆದರೂ ಯಾವುದೇ ಧರ್ಮದಲ್ಲೂ ಕೂಡ ಜ್ಯೋತಿಷಿಗಳು ಇದ್ದೇ ಇರ್ತಾರೆ. ಅದು ಬರೀ ಹಿಂದೂ ಧರ್ಮ, ಬರೀ ಮುಸ್ಲಿಂ ಅಥವಾ ಕ್ರೈಸ್ತ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಆ ಒಂದು ಧರ್ಮವನ್ನು ಬಳಸಿ ಇಲ್ಲಿ ದುಡ್ಡು ಮಾಡುವವರು ತುಂಬ ಜನ ಇರ್ತಾರೆ. ಸೊ ಅಂತಹವರ ಜೊತೆಗೆ ಬಲಿಯಾಗಬೇಡಿ ಅಂತಲೇ ನಿಮ್ಮಲ್ಲಿ ಕಿವಿ ಮಾತು ಹೇಳಲಿಕ್ಕೆ ಇರುವಂಥದ್ದು. ಸೊ ಈ ಒಂದು ಘಟನೆ ನಡೆದ ಕೂಡಲೇ ಬ್ಯೂಟಿಷಿಯನ್ ಮಹಿಳೆಗೆ ವಿಷಯ ಅರ್ಥ ಆಗಿ ಹೋಗಿಬಿಡುತ್ತೆ. ಏನು ನಡೀತು ಇಲ್ಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆವಾಗ ಪತಿ ಮತ್ತು ಮಕ್ಕಳಿಗೆ ಏನಾದರೂ ಈ ಒಂದು ವಿಚಾರ ತಿಳಿಸಿದರೆ ವಾಮಾಚಾರ ಮಾಡಿ ಅವರನ್ನು ರಕ್ತ ಕಕ್ಕಿಸಿ ಸಾಯುವ ಹಾಗೆ ಮಾಡ್ತೀನಿ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾನೆ. ಎಲ್ಲಾದರೂ ಈ ಒಂದು ವಿಷಯವನ್ನು ಹೊರಗಡೆ ಹಾಕಿದರೆ ನಿನ್ನ ಪತಿ ಮತ್ತು ನಿನ್ನ ಮಗನನ್ನು ವಾಮಾಚಾರ ಮಾಡಿ ರಕ್ತ ಕಕ್ಕಿಸಿ ಸಾಯಿಸ್ತೇನೆ ಅಂತ ಬೆದರಿಕೆ ಹಾಕುವಂಥದ್ದು. ನೋಡಿ, ಸದ್ಯ ಸಂತ್ರಸ್ತೆ ಮಹಿಳೆ ಇವಾಗ ಧೈರ್ಯ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರುವಂಥದ್ದು. ಇದೇ ಓರ್ವ ಜ್ಯೋತಿಷನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಇದೇ ಕಪಟ ಜ್ಯೋತಿಷಿಯ ವಿರುದ್ಧವಾಗಿ ಅತ್ಯಾಚಾರ ಮತ್ತು ವಂಚನೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನಮ್ಮ ಸಮಾಜಕ್ಕೆ ಯಾವ ರೀತಿಯಲ್ಲಿ ಜಾಗೃತಿಯನ್ನು ನಾವುಗಳು ಮೂಡಿಸಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಕೂಡ ನಾವು ಗಮನಿಸಲೇಬೇಕು. ನಮಗೆ ಅಥವಾ ನಮ್ಮ ಕುಟುಂಬದಲ್ಲಿ ನಮಗೆ ಸಂಕಷ್ಟಗಳು ಎದುರಾದಂತಹ ಸಂದರ್ಭದಲ್ಲಿ ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಬೇರೆ ಯಾವುದೇ ಸಂಕಷ್ಟದ ಸಂದರ್ಭ
ಸಂದರ್ಭಗಳು ಒದಗಿದಂತಹ ಸಂದರ್ಭದಲ್ಲಿ ಅತ್ಯಂತ ಕುರುಡಾಗಿ ನಾವು ಯಾರನ್ನೋ ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಳುವಂತಹ ವಿಚಾರವನ್ನು ನಾವು ಗಮನಿಸಿರ್ಬೋದು. ನಮ್ಮ ಕುಟುಂಬದಲ್ಲೂ ನಾವು ಇದನ್ನು ಕಂಡುಕೊಂಡಿರುವಂತಹ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಸ್ನೇಹಿತ ವರ್ಗಗಳಲ್ಲಿ ಕೂಡ ನಾವು ಇದನ್ನು ಕಂಡಿರಬಹುದು. ನೋಡಿ, ಏನೋ ಒಂದು ಸಂಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಯಾರನ್ನು ಅತ್ಯಂತ ಕುರುಡಾಗಿ ನಾವು ನಂಬಿಕೊಂಡು ಹೋಗುವುದು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿಕೊಂಡು ಹೋಗುವುದು. ನಾವು ಜಾಗರೂಕರಾಗಿರಬೇಕು. ಭಕ್ತಿ ಮತ್ತು ಜ್ಯೋತಿಷ್ಯದ ಹೆಸರಿನಲ್ಲಿ ಇಂತಹ ನಕಲಿ ಬಾಬಾಗಳು, ಜ್ಯೋತಿಷಿಗಳು ನಮ್ಮನ್ನೇ ಹೊಂಚು ಹಾಕ್ತಾ ಇರ್ತಾರೆ. ಯಾವಾಗ ಯಾವ ಅಮಾಯಕ ಸಿಗ್ತಾನೆ ಅಂತ ಕಾಯ್ತಾ ಇರ್ತಾರೆ. ಎಲ್ಲಿ ಇದು ಮಹಿಳೆಯರು ಇರ್ಬೋದು, ಅಥವಾ ಮಹಿಳೆಯರೇ ಆಗಬೇಕು ಅಂತಿಲ್ಲ, ಅವರು ದುಡ್ಡು ಮಾಡೋದಕ್ಕೆ ಬರೀ ಮಹಿಳೆಯರನ್ನು ಮಾತ್ರ ಅಲ್ಲ, ಕುಟುಂಬ ಕಲಹದ ವ್ಯಕ್ತಿಗಳನ್ನು ಹೆಚ್ಚಾಗಿ ಬಳಸ್ಕೋತಾರೆ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಸೊ ಹೆಂಡತಿಯನ್ನು ಯಾವ ರೀತಿಯಲ್ಲಿ ಬಳಸ್ಕೋತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ಅತ್ಯಧಿಕವಾಗಿ ನಡೀತಾ ಇದೆ. ಯಾರೂ ಕೂಡ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ವಾಮಾಚಾರವನ್ನು ಅಥವಾ ಬೇರೆ ಏನೋ ಮಾಟ ಮಂತ್ರಗಳನ್ನು ಹೆದರಿ ಸುಮ್ಮನೆ ಕೂರಬೇಡಿ. ದಯವಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಹೋಗಿ ನಿರ್ಭೀತಿಯಿಂದ ಪ್ರಕರಣಗಳನ್ನು ದಾಖಲಿಸಿ. ಯಾರೇ ಆಗಿರಲಿ, ಬಾಬಾಗಳಿರ್ಬೋದು, ಜ್ಯೋತಿಷಿಗಳಿರ್ಬೋದು, ಎಲ್ಲರನ್ನ ಹೆಡೆಮುರಿ ಕಟ್ಟುವಂತಹ ಪ್ರಯತ್ನ ಇವತ್ತು ನಮ್ಮ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಕುಟುಂಬಗಳಲ್ಲೂ ಸಮಸ್ಯೆ ಅನ್ನೋದು ಇರುತ್ತೆ. ಎಲ್ಲರೂ ಕೂಡ ಆರ್ಥಿಕವಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ, ಎಲ್ಲರೂ ಶ್ರೀಮಂತರಾಗಿ ಇರೋದಿಲ್ಲ, ಬಡವರಾಗಿ ಇರ್ತಾರೆ. ಆದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳಿರ್ಬೋದು ಅಥವಾ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಬರೀ ಇಂತಹ ಬಾಬಾಗಳೇ ಯಾವತ್ತಿಗೂ ಕೂಡ ಪರಿಹಾರ ಆಗಿರುವುದಿಲ್ಲ. ನಿಮ್ಮ ಕಠಿಣವಾದಂತಹ ಪರಿಶ್ರಮ, ನೀವು ಪರಿಶ್ರಮ ಪಡಿ. ನೀವು ಯಾವತ್ತಿಗೂ ಕೂಡ ನಮಗೆ ಸಮಸ್ಯೆ ಇದೆ ಅಂತೇಳಿ ಸುಮ್ಮನೆ ಕೈಬಿಟ್ಟು ನಿಲ್ಲೋದಲ್ಲ, ನೀವು ನಿರಂತರವಾಗಿ ಶ್ರಮ ಪಡ್ತಾ ಇರಿ. ಮಾತ್ರ ಅಲ್ಲ, ಕಾನೂನುಬದ್ಧವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗಿ. ಯಾವತ್ತಿಗೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೆ ಇರೋದಿಲ್ಲ, ಪರಿಹಾರ ಇಲ್ಲದ ಸಮಸ್ಯೆಗಳೇ ಇರೋದಿಲ್ಲ. ಬರೀ ಏಕಾಂತದ ಮೂಲಕ ಅಥವಾ ಪೂಜೆ ಪುರಸ್ಕಾರಗಳನ್ನು ಮಾಡುವ ಮುಖಾಂತರ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಎನ್ನುವಂತಹ ಮೂಢನಂಬಿಕೆಯಿಂದ ಅಥವಾ ಅಂತಹ ಒಂದು ಮೌಢ್ಯ ಜೀವನದಿಂದ ಸ್ವಲ್ಪ ಹೊರಗಡೆ ಬನ್ನಿ. ವಾಸ್ತವವನ್ನು ತಿಳಿದುಕೊಳ್ಳಿ. ಕಾನೂನಿನ ಕಣ್ಣಿನಿಂದಂತೂ ಈ ಒಂದು ಆರೋಪಿ ಜ್ಯೋತಿಷ ಇವತ್ತು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಈ ಒಂದು ಮೌಢ್ಯತೆಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳು ತಮ್ಮ ಶೀಲವನ್ನು ಕಳ್ಕೊಳ್ಳುವಂಥದ್ದು, ಜೀವನವನ್ನು ಕಳ್ಕೊಳ್ಳುವಂಥದ್ದು, ಇಂತಹ ಒಂದು ವಿಚಾರಗಳಿಂದ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತವೆ. ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮುಂದೆ ಇರುವಂತಹ ಒಂದು ಸಮಾಜದ ಮುಂದೆ ಯಾವ ರೀತಿಯಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದರೆ, ಮೂಢನಂಬಿಕೆ ಎನ್ನುವಂತಹ ವಿಚಾರಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶವನ್ನು ಕಾಡ್ತಾ ಇರುವಂತಹ ವಿಚಾರ. ಅದಕ್ಕೆ ನೋಡಿ, ಪುಷ್ಟಿ ನೀಡುವಂತಹ ವಿಚಾರ ಅಂತ ಹೇಳಿದರೆ, ರಾಜಕಾರಣಿಗಳು ಇವತ್ತು ಇದೇ ಒಂದು ಮೂಢನಂಬಿಕೆಯನ್ನೇ ಬಳಸ್ಕೊಂಡು ನಿಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಕೂಡ ಪರಿವರ್ತನೆ ಮಾಡಿರುವಂಥದ್ದು. ಬರೀ ದೇವರು ಅದು ಇದು ಅಂತ ನಿಮ್ಮನ್ನು ಮಂಕು ಬೂದಿ ಎರಚಿ ನಿಮ್ಮನ್ನು ಅಲ್ಲಿಗೆ ಶಾಂತರಾಗಿರಿಸುವಂಥದ್ದು. ಸೊ ಇವತ್ತು ನಮ್ಮ ದೇಶದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಒಂದು ಕೆಲಸದ ಸಣ್ಣ ಒಂದು ಪಾರ್ಟ್ ಅಂತ ಹೇಳ್ಬೋದು, ಒಂದು ಭಾಗ ಬೆಂಗಳೂರಿನಲ್ಲಿ ಒಂದು ಜ್ಯೋತಿಷ ಮಾಡಿರುವಂಥದ್ದು. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನಿಮಗೆ ಏನನ್ನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.